ವಾಚೋ ವಹ್ನೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಹವ್ಯಕವ್ಯಾಮೃತಾನ್ನಾನಾಂ ಜಿಹ್ವಾ ಸರ್ವರಸಸ್ಯ ಚ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ ಈ 1ನೇ ಶ್ಲೋಕದ ಅವಲೋಕನ ಈಗಾಗಲೇ ಮುಕ್ತಾಯ ಕಂಡಿದೆ. ಅಲ್ಲಿ ಸಪ್ತಧಾತುಗಳಿಂದ, ಭಗವಂತನ ದೇಹದ ಸಪ್ತಧಾತುಗಳಿಂದ ಗಾಯತ್ರಿ, ಉಷ್ಣಿಕ, ಅನುಷ್ಠುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ ಎಂಬ 7 ಛಂದಸ್ಸುಗಳು ಅದರ ಅಭಿಮಾನಿ ದೇವತೆಗಳು ಕ್ರಮವಾಗಿ ಹುಟ್ಟಿದರು ಅಂತ ಹೀಗೆ ಬಂದಿತ್ತು. ಅಲ್ಲಿ ಸಪ್ತಧಾತುಗಳು ಅಂದರೆ ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ಪುರಾಣಿಕಾಚಾರ್ಯರ ಆ ಅನುವಾದದಲ್ಲಿ ಕಂಡು ಬರುತ್ತದೆ. ಅದು ಮೂಲತಃ ಯಾದವಾರ್ಯರ ಅನುವಾದದಲ್ಲಿ, ಯಾದವಾರ್ಯರ ಟಿಪ್ಪಣಿಯಲ್ಲಿದೆ. ಹಾಗೆ ರಾಧಾಕೃಷ್ಣರು ಅವರ ಸುಧಾ ಅನ್ನುವ ವ್ಯಾಖ್ಯಾನದಲ್ಲೂ ಕೂಡ ಆ ವಿಷಯ ಕಂಡು ಬರ್ತದೆ. ಅದನ್ನೇ ಪುರಾಣಿಕಾಚಾರ್ಯ ಅನುವಾದಿಸಿದ್ದಾರೆ. ಅಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ ಅಂತ ಹೀಗೆಲ್ಲ ಇದೆಯಲ್ಲ, ತ್ವಕ್ಕಿಗೂ ಚರ್ಮಕ್ಕೂ ಏನು ವ್ಯತ್ಯಾಸ ಅನ್ನುವಂಥ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕಾಗಿ ನಾವು ಉತ್ತರ ಕಂಡುಕೋಬೇಕಾಗಿದೆ. ಆ ಕಾರಣದಿಂದ ಮತ್ತೊಮ್ಮೆ ಅದೇ ಶ್ಲೋಕವನ್ನು ಇವತ್ತು ಅವಲೋಕನಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಪ್ರಾಜ್ಞರು, ಹಿರಿಯ ವಿದ್ವಾಂಸರು ಹೇಳುವಂತೆ ಚರ್ಮ ಅನ್ನುವುದು ಮೇಲಿನ ಭಾಗ, ತ್ವಕ ಅನ್ನುವುದು ಕೆಳಗಿನ ಒಂದು ಭಾಗ. ಚರ್ಮಕ್ಕೆ 7 ಪದರಗಳಿರ್ತವೆ. ಅದರಲ್ಲಿ ಮೇಲಿನ 3 ಪದರಗಳನ್ನು ಚರ್ಮ ಅಂತನೂ, ಕೆಳಗಿನ 3 ಪದರಗಳನ್ನು ತ್ವಕ ಅಂತನೂ ಹೇಳ್ತಾರೆ. ಹೀಗೆ ಅಭಿಪ್ರಾಯ ಪಡ್ತಾರೆ. ಅದರಲ್ಲಿ ಹೆಸರುಗಳ ಕುರಿತು ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಇದ್ದಿರಬಹುದು. ಮೇಲಿದಕ್ಕೆ ತ್ವಕ ಅಂತನೂ, ಕೆಳಗಿಂದಕ್ಕೆ ಚರ್ಮ ಅಂತನೂ ಹೀಗೊಂದು ವೇಳೆ ಭಿನ್ನಾಭಿಪ್ರಾಯ ಏನಾದರೂ ಇರುವ ಸಾಧ್ಯತೆ ಇದೆ. ಅಂತೂ ಒಟ್ಟಾರೆ ಮೇಲಿನ ಭಾಗಕ್ಕೆ ಒಂದು ಹೆಸರು, ಕೆಳಗಿನ ಭಾಗಕ್ಕೆ ಒಂದು ಹೆಸರು ಅಂತ ಹೀಗೆ ಇಷ್ಟು ಅಭಿಪ್ರಾಯ ಕೇಳಿ ಬರ್ತದೆ. ಈಗ ಈ ಒಂದು ಪಾಠ ಅಲ್ಲದೇನೆ, ಇದೊಂದು ಅಭಿಪ್ರಾಯ ಅಲ್ಲದೇನೆ ಇನ್ನೂ ಕೆಲವು ಅಭಿಪ್ರಾಯಗಳು ಕೇಳಿ ಬರ್ತವೆ. ಸಪ್ತಧಾತುಗಳು ಅಂತ ಪ್ರಶ್ನೆ ಬಂದಾಗ ನಾವು ಇಲ್ಲಿ ಹೇಳಿರುವಂಥ ಸಪ್ತಧಾತುಗಳನ್ನೇ ತಗೊಳ್ಬೇಕಾಗಿಲ್ಲ, ಈ ಅನುವಾದದಲ್ಲಿರುವಂಥದ್ದು. ಯಾಕೆಂದ್ರೆ ಆಯುರ್ವೇದ ಶಾಸ್ತ್ರ ಮೊದಲಾದ ಕಡೆ ಸಪ್ತಧಾತುಗಳು ಅಂದರೆ ಬೇರೆದನ್ನೇ ವರ್ಣನೆ ಮಾಡಿದ್ದಾರೆ. ಅವು ಯಾವುದು ಅಂತ ಅನ್ನೋದನ್ನು ನಾವು ಈಗ ಒಂದು ಬಾರಿ ಗಮನಿಸಬೇಕು. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ ಮತ್ತು ಮಜ್ಜ ಮತ್ತು ಶುಕ್ರಧಾತು ಅಂತ ಹೀಗೆ ಆಯುರ್ವೇದದಲ್ಲಿ ಪರಿಗಣನೆ ಮಾಡ್ತಾರೆ. ಅದರಲ್ಲಿ ರಸಧಾತು ಅಂದರೆ ರಕ್ತದ ಒಂದು ಘಟಕವಾದಂತಹ ಪ್ಲಾಸ್ಮಾ ಅಥವಾ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ಅದನ್ನು ಹೇಳ್ತಾರೆ. ಕೆಂಪು ರಕ್ತ ಕಣಗಳನ್ನು ಮತ್ತು ಬಿಳಿ ರಕ್ತ ಕಣಗಳನ್ನು ಪ್ರತ್ಯೇಕಿಸಿದಾಗ ಉಳಿಯುವಂತಹ ಭಾಗಕ್ಕೆ ಪ್ಲಾಸ್ಮಾ ಅಂತ ಹೇಳ್ತಾರೆ ಅಂತ ಇಷ್ಟಕ್ಕೆ ನನಗೆ ವೈದ್ಯರಿಂದ ತಿಳಿದು ಬಂತು. ಇಲ್ಲಿ ಅಂತೂ ರಸಧಾತು ಅನ್ನೋದು ರಕ್ತದ ಒಂದು ಭಾಗ. ಅದಾದ್ಮೇಲೆ ಒಟ್ಟಾರೆ ರಕ್ತ ಅಂತ ಅನ್ನೋದು 2ನೇ ಧಾತು. ಮುಂದೆ ಮಾಂಸ, ಅದು ಮಸಲ್ಸ್. ಮೊದಲದ್ದು ಪ್ಲಾಸ್ಮಾ, ರಸ ಅಂದ್ರೆ ಪ್ಲಾಸ್ಮಾ, ರಕ್ತ ಅಂದ್ರೆ ಬ್ಲಡ್, ಮತ್ತೆ ಮಾಂಸ ಅಂದ್ರೆ ಮಸಲ್ಸ್, ಮೇದ ಅಂದ್ರೆ ಫ್ಯಾಟ್, ಅಸ್ಥಿ ಅಂದ್ರೆ ಬೋನ್, ಮತ್ತೆ ಮಜ್ಜ ಅಂದ್ರೆ ಬೋನ್ ಮ್ಯಾರೋ ಅಂತಾರೆ. ಶುಕ್ರಧಾತು ರಿಪ್ರೊಡಕ್ಟಿವ್ ಫ್ಲೂಯಿಡ್ ಆರ್ ಸೆಮನ್. ಸೆಮನ್ನೇ ಆಗಬೇಕಾಗಿಲ್ಲ, ಸ್ತ್ರೀಯರ ಮತ್ತು ಪುರುಷರ ಇಬ್ಬರಲ್ಲಿಯೂ ಕೂಡ ದೇಹದಲ್ಲಿಯೂ ಕಂಡುಬರುವಂತಹ
ಮುಂದಿನ ಜನಾಂಗದ ಉತ್ಪತ್ತಿಗೆ ಕಾರಣವಾದಂತಹ ಒಂದು ಧಾತುವನ್ನ ಶುಕ್ರ ಧಾತು ಅಂತ ಹೀಗೆ ಪರಿಗಣನೆ ಮಾಡಬಹುದು. ಅದರದ್ದು ವಿವರಣೆ ಹೀಗೆ ಕಂಡು ಬರ್ತದೆ. ಈ ಧಾತು ಒಂದು ರಸಧಾತು ಅನ್ನೋದು ಪ್ರೊವೈಡ್ಸ್ ನರಿಶ್ಮೆಂಟ್ ಟು ಆಲ್ ದ ಅದರ್ ಧಾತುಸ್. ಈ ಉಳಿದೆಲ್ಲ ಧಾತುಗಳಿಗೂ ಕೂಡ ಇದು ಒಂದು ಪೋಷಣೆ ಒದಗಿಸ್ತದೆ ಅಂತ ರಸ. ಮತ್ತೆ ರಕ್ತಧಾತು ಅಂತ ಅನ್ನೋದು ಬೇಸಿಕ್ ಆಫ್ ಲೈಫ್. ಇದು ನಮ್ಮ ಜೀವನಕ್ಕೆ ಅತ್ಯಂತ ಮೂಲಭೂತವಾದದ್ದು. ಸ್ಟ್ರೆಂಗ್ತ್ ಕೊಡ್ತದೆ ಬಾಡಿಗೆ. ಮತ್ತೆ ಆ ರಕ್ತಕ್ಕೆ ಬಣ್ಣ ಬರುವುದು ಕೂಡ ಇದರಿಂದ. ಕಫದೋಷದಿಂದ ರಸ ಅಂತ ಅನ್ನೋದು ಪೋಷಣೆಯನ್ನು ಪಡೆದರೆ, ಪಿತ್ತ ದೋಷದಿಂದ ರಕ್ತ ಧಾತು ಪೋಷಣೆಯನ್ನು ಪಡೆದಿರ್ತದೆ. ಹೀಗೆ ಒಂದು ಅಭಿಪ್ರಾಯ ಹೇಳ್ತಾರೆ. ಮಸಲ್ಸ್ ಅಂದ್ರೆ ಮಾಂಸಧಾತು ಅಂದ್ರೆ ಈ ಶರೀರದ ಮಸ್ಕ್ಯುಲರ್ ಸಿಸ್ಟಮ್, ಮಾಂಸದಿಂದ ಕೂಡಿದ ರಚನೆ ಏನಿದೆ ಅದಕ್ಕೆ ಮೂವ್ಮೆಂಟ್ ಕೊಡುವಂಥದ್ದು ಈ ಮಾಂಸಧಾತು. ಇದು ಮೇದೋಧಾತುವಿಗೆ, ಮುಂದಿನ ಧಾತುವಿಗೆ ಪೋಷಣೆ ಕೊಡುತ್ತದೆ. ಇದು ಕಫದೋಷದಿಂದ ಪೋಷಣೆಯನ್ನು ಪಡೀತದೆ. ಮೇದೋಧಾತು ಅಂದ್ರೆ ಈ ಶಕ್ತಿಯನ್ನು ಸಂಗ್ರಹಿಸಿ, ಎನರ್ಜಿಯನ್ನು ಸಂಗ್ರಹಿಸಿಡ್ತದೆ ಇದು, ಮತ್ತು ಶರೀರಕ್ಕೆ ಪೋಷಣೆಯನ್ನ ಒದಗಿಸ್ತದೆ. ಈ ಮೇದೋಧಾತು ಅಥವಾ ಫ್ಯಾಟ್ ಏನಿದೆ ಇದು ಲ್ಯೂಬ್ರಿಕೇಶನ್, ದೇಹದಲ್ಲಿ ಚಲನವಲನ ಇತ್ಯಾದಿಗಳು ಸುಲಭ ಆಗಲಿಕ್ಕೆ ಲ್ಯೂಬ್ರಿಕೇಶನ್ ಅನ್ನು, ಒಂದು ಜಿಡ್ಡಿನ ಅಂಶವನ್ನು ಒದಗಿಸ್ತದೆ. ಇದು ಕಫದೋಷದಿಂದ ಪೋಷಣೆಯನ್ನು ಪಡೀತದೆ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಅಸ್ಥಿ ಅಂತ ಅನ್ನೋದು ಎಲುಬು, ಇದೆಲ್ಲ ಗೊತ್ತಿದೆ ನಮಗೆ. ಬಾಡಿಗೊಂದು ಶೇಪ್ ಬರುವುದೇ ಇದರಿಂದ. ಮಾಂಸಧಾತುವಿಗೆ ಇದು ಪೋಷಣೆಯನ್ನು ಒದಗಿಸ್ತದೆ. ಇದು ವಾತ ದೋಷದಿಂದ ಈ ಅಸ್ಥಿಧಾತು ಅನ್ನೋದು ಪೋಷಣೆಯನ್ನು ಪಡೀತದೆ. ಮುಂದಿನ ಮಜ್ಜಾಧಾತು ಏನಿದೆ, ಧಾತುವಿನ ಈ ಶರೀರದ ಫಂಕ್ಷನ್ಸ್ಗೆ, ಎಲ್ಲ ಕ್ರಿಯೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಕೊಡುವಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿದ್ದದನ್ನು ಹೇಳಿದ್ದೇನೆ, ಇದೇನು ವೈದ್ಯಶಾಸ್ತ್ರದ ಪೂರ್ಣ ಪರಿಚಯ ನನಗೇನು ಇಲ್ಲ. ಮುಂದಿನ ಶುಕ್ರಧಾತುವಿಗೆ ಬಲ ಬರುವುದು ಕೂಡ ಈ ಮಜ್ಜಾಧಾತುವಿನಿಂದ. ಮತ್ತೆ ಕಫದೋಷದಿಂದ ಇದು ಪೋಷಣೆಯನ್ನು ಪಡೀತದೆ, ಈ ಮಜ್ಜ ಅಥವಾ ಬೋನ್ ಮ್ಯಾರೋ ಅಂತ ಅನ್ನೋದು. ಮುಂದಿಂದು ಶುಕ್ರಧಾತು. ರಿಪ್ರೊಡಕ್ಟಿವ್ ಅಂದ್ರೆ ಜನನ ವ್ಯವಸ್ಥೆಗೆ ಬೇಕಾದ ಮೂಲ ತತ್ವ ಇರುವುದು ಇಲ್ಲೇನೆ. ಶುಕ್ರ ಅಂದ್ರೆ ಪುರುಷನ ವೀರ್ಯ ಅಂತ ಅರ್ಥ ಹೇಳ್ತಾರೆ, ಆದರೆ ಅದಷ್ಟು ಉಚಿತವಾದ ಅರ್ಥ ಅಲ್ಲ. ಇಟ್ ಇನ್ಕ್ಲೂಡ್ಸ್ ಸ್ಪರ್ಮ್ ಅಂಡ್ ಓವಮ್ ಅಂತ ಕೆಲವು ಕಡೆ ಅದನ್ನು ಬರೆದಿದ್ದಾರೆ. ಸ್ತ್ರೀಯ ಅಂಡಾಣು ಮತ್ತು ಪುರುಷನ ವೀರ್ಯಾಣು ಇವೆರಡೂ ಕೂಡ ಈ ಶುಕ್ರಧಾತುವೆ. ಇದು ಕಫದೋಷದಿಂದ ಪೋಷಣೆಯನ್ನು ಪಡೀತದೆ. ರಾಜನಿಘಂಟುವಿಗೆ ಅನುಸಾರವಾಗಿ ರಸ ಅಸೃಂಗ್ ಮಾಂಸ ಮೇದೋ ಅಸ್ಥಿ ಮಜ್ಜಾನ ಶುಕ್ರ ಸಂಯುತಾ ಅಂತ ಹೀಗೆ ಇದೆ. ಆದ್ದರಿಂದ ರಸವನ್ನೇ ಇಲ್ಲಿ ನಾವು ಧಾತುವನ್ನಾಗಿ ತಗೊಳ್ಳೋದು ಒಳ್ಳೆಯದು, ರಸ ಅಸರ್ಕ್ ಅಂತ. ತ್ವಕ್ ಚರ್ಮ ಬೇಡ ಅಂತಲ್ಲ, ಅದು ಇನ್ನೊಂದು ಪರಿಗಣನೆ, ಅದು ಕೂಡ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಂದಿದೆ. ಇದು ನಮ್ಗೆ ಹೆಚ್ಚು ಮನವರಿಕೆ ಆಗುವಂತಹ ವಿವರಣೆ ಅಷ್ಟೆ. ವಾಗ್ಭಟರ ಅಷ್ಟಾಂಗ ಹೃದಯ ಅಥವಾ ಅಷ್ಟಾಂಗ ಸಂಗ್ರಹ ಇದ್ದಿರಬೇಕು. ಅದರಲ್ಲಿ ರಸಾಸ್ರಂಗ್ ಮೇದೋಸ್ಥಿ ಮಜ್ಜಾ ಶುಕ್ರಾಣಿ ಧಾತವಃ ಅಂತ ಹೀಗೆ ರಸ ಅನ್ನೋದನ್ನೇ ಒಂದು ಧಾತುವನ್ನಾಗಿ ಪರಿಗಣನೆ ಮಾಡಿದ್ದಾರೆ. ತ್ವಕ್ ಚರ್ಮ ಅಂತ ಅಲ್ಲಿ ಪರಿಗಣನೆ ಮಾಡಲಿಲ್ಲ. ಕೋಶಗಳನ್ನು ತೆಗೆದು ನೋಡಿದರೆ ಕೆಲವು ಕಡೆ ರಸ ರಕ್ತ ಮಾಂಸ ಅಂತ ಹೀಗೇನು ಬಂತಲ್ಲ, ಆ ರಸದ ಬದಲಾಗಿ ಕೆಲವು ಕಡೆ ತ್ವಕ್ ಅನ್ನೋದನ್ನ ಒಂದು ಧಾತುವಾಗಿ ಪರಿಗಣನೆ ಮಾಡಿದ್ದಾರೆ. ತ್ವಕ್, ರಕ್ತ, ಮಾಂಸ, ಮೇದೋ, ಮಜ್ಜ, ಅಸ್ಥಿ ಮತ್ತು ಶುಕ್ರ ಅಂತ ಹೀಗೆ ಪರಿಗಣನೆ ಮಾಡಿದ್ದಾರೆ.
ಅವಕ್ಕೆಲ್ಲ ಯಾವ್ಯಾವ ಆಧಾರಗಳು ಗೊತ್ತಾಗೋದಿಲ್ಲ. ಅಂತೂ ಬೇರೆ ಬೇರೆ ಕಡೆ ಹೀಗೆ ಉಲ್ಲೇಖಗಳು ಬಂದಿರೋದ್ರಿಂದ ತ್ವಕ್ ಅಂತ ಒಂದನ್ನೇ ಪರಿಗಣನೆ ಮಾಡಿದ್ದಾರೆ ಕೆಲವರು ರಸದ ಬದಲಾಗಿ. ಮುಂದೆ ರಕ್ತ, ಮಾಂಸ, ಮೇಧಸ್, ಮಜ್ಜ, ಅಸ್ಥಿ ಮತ್ತು ಶುಕ್ರ ಅವೆಲ್ಲ ಇದ್ದೇ ಇವೆ. ಸ್ವಯಂ ಪುರಾಣಿಕಾಚಾರ್ಯರು ಇದನ್ನೇನು ಸುಲಲಿತ ಭಾಗವತ ಅನುವಾದ ಮಾಡಿದಾರಲ್ಲ, ಇಲ್ಲಿ ಅವರು ಯಾದವಾರರು ಹೇಳಿದಂತೆ ತ್ವಕ್, ಚರ್ಮ ಇತ್ಯಾದಿಗಳನ್ನ 7 ಧಾತುಗಳನ್ನು ಪರಿಗಣನೆ ಮಾಡಿದ್ದಾರೆ. ಆದರೆ ಅವರೇ ಐತರೇಯ ಭಾಷ್ಯವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅಲ್ಲಿ ಧಾತುಷು ಸಂಸ್ಥಾ ಅಂತ ಭಗವಂತನ ಬಗ್ಗೆ ವರ್ಣನೆ ಇದೆ. ಅದನ್ನು ಅನುವಾದಿಸುವಾಗ ರಸ, ರಕ್ತ ಮೊದಲಾದ ಧಾತುಗಳಲ್ಲಿ ಅಂತ ಪೂರ್ಣ ಹೇಳಲಿಲ್ಲ ಅವರು. ರಸ, ರಕ್ತ ಮೊದಲಾದ ಧಾತುಗಳಲ್ಲಿ ಅಂತ ಬರೆದಿದ್ದಾರೆ. ಪುರಾಣಿಕಾಚಾರ್ಯರು ನನಗೆ ಗೊತ್ತಿರುವಂತೆ ಆಯುರ್ವೇದ ಗ್ರಂಥಗಳನ್ನು ಕೂಡ ಸಾಕಷ್ಟು ಓದ್ದವರು. ಆಯುರ್ವೇದ ವೈದ್ಯರಲ್ಲದೆ ಹೋದರೂ ಕೂಡ ಸಂಸ್ಕೃತ ವಿದ್ವಾಂಸರಾಗಿ, ಕೇವಲ ವಿದ್ವಾಂಸರಲ್ಲ ಮಹಾವಿದ್ವಾಂಸರಾಗಿ ಆಯುರ್ವೇದ ಗ್ರಂಥಗಳನ್ನು ಕೂಡ ಅವರು ಓದ್ದವರು. ಹಾಗಾಗಿ ಐತರೇಯ ಭಾಷ್ಯವನ್ನು ಅನುವಾದಿಸುವಾಗ ರಸ, ರಕ್ತ ಮೊದಲಾದ ಧಾತುಗಳು ಅಂತ ಬರೆದಿದ್ದಾರೆ. ಇಲ್ಲಿ ಚರ್ಮ ಮೊದಲಾದ ಧಾತುಗಳು ಅಂತ ಏನು ಬರೆದಿದ್ದಾರೆ, ಇದು ಬೇರೆ ಬೇರೆ ಪರಿಗಣನೆಯನ್ನು ಇಟ್ಕೊಂಡು. ಹರಿಕಥಾಮೃತ ಸಾರದಲ್ಲೂ ಕೂಡ ಒಂದು ಕಡೆ ಹೀಗೆ 9ನೇ ಸಂಧಿಯ 27ನೇ ಪದ್ಯದಲ್ಲಿ ಮೊದಲು ತ್ವಕ್ ಚರ್ಮಗಳು, ಮಾಂಸವು, ರುಧಿರ, ಮೇದೋ, ಮಜ್ಜ, ಅಸ್ಥಿಗಳೊಳಗೆ ಅಂತ ಹೀಗೆ ಒಂದು ಪದ್ಯ ಇದೆ. ಅಲ್ಲಿ ತ್ವಕ್ ಚರ್ಮ ಅಂತಾನೆ ತಗೊಂಡಿದ್ದಾರೆ. ಶುಕ್ರವನ್ನ ಆ ಪರಿಗಣನೆಯಲ್ಲಿ ಬಿಟ್ಟೇ ಬಿಟ್ಟಿರ್ತಾರೆ. ಜಗನ್ನಾಥದಾಸರು ಕೂಡ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ ಹೀಗೆ 7 ಆಗೋಯ್ತು. ಶುಕ್ರವನ್ನು ಬಿಟ್ಟಿದ್ದಾರೆ. ಹಾಗೆ ರಸವನ್ನು ಕೂಡ ಬಿಟ್ಟಿದ್ದಾರೆ. ಇದು ಜಗನ್ನಾಥದಾಸರ ಪರಿಗಣನೆ 9ನೇ ಸಂಧಿ 27ನೇ ಪದ್ಯದಲ್ಲಿ. ಹಾಗೆ ಇಲ್ಲಿ ಯಾದವಾರರ ಅನುವಾದವನ್ನು ಅನುಸರಿಸಿ ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧೋ, ಮಜ್ಜ, ಅಸ್ಥಿ ಎಂಬ ಪರಮಪುರುಷನ ಸಪ್ತಧಾತುಗಳಿಂದ ಇವು ಹುಟ್ಟಿವೆ ಅಂತ ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆ ಈ ಥರ ಪರಿಗಣನೆ ಇದೆ. ಈ ಥರ ಯಾದವಾರರು ಹೇಳಲಿಕ್ಕೆ ಮತ್ತು ರಾಧಾಕೃಷ್ಣರು ಭಾಗವತ ವ್ಯಾಖ್ಯಾನ ಮಾಡಿದವರು ಹಾಗೆಲ್ಲ ಹೇಳಲಿಕ್ಕೆ ಬೇರೆ ಕಡೆ ಎಲ್ಲಿಯಾದರೂ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್, ಮಜ್ಜ, ಅಸ್ಥಿ ಅಂತ ಬಂದಿರಬೇಕು. ಅದಕ್ಕನುಸಾರವಾಗಿ ಹೇಳಿದ್ದಾರೆ. ನಾವು ಈಗ 2 ಪರಿಗಣನೆಯನ್ನು ಇಟ್ಕೋಬಹುದು. ತ್ವಕ್, ಚರ್ಮ ಅಂತ ಇಟ್ಕೊಂಡ್ರೆ ಚರ್ಮ ಈ ಪರಿಗಣನೆಯನ್ನು ಇಟ್ಕೊಂಡ್ರೆ ಚರ್ಮ ಅನ್ನೋದು ಮೇಲಿಂದು, ತ್ವಕ್ ಅನ್ನೋದು ಕೆಳಗಿನ ಲೇಯರ್ ಅಂತ ಇಟ್ಕೋಬೇಕು. ಅದಿಲ್ಲದೆ ಹೋದ್ರೆ ಆಯುರ್ವೇದದಲ್ಲಿ ಬಂದಂತೆ ರಸ, ರಕ್ತ ಮೊದಲಾದನ್ನು ಇಟ್ಕೊಂಡ್ರೆ ಅದು ಕೂಡ ನಮ್ಮ ಮನವರಿಕೆಗೆ ಯೋಗ್ಯ ಆಗ್ತದೆ. ಭಾಗವತ ಏನನ್ನು ಹೇಳಿಲ್ಲ, ಆದ್ರಿಂದ ಮಹಾಭಾರತದಲ್ಲೂ ಕೂಡ ಇದೆಲ್ಲೂ ಕಂಡು ಬಂದಿಲ್ಲ ನಮಗೆ ಸ್ಪಷ್ಟವಾಗಿ. ಆದ್ದರಿಂದ ಯಾವ 2 ಪರಿಗಣನವೂ ಕೂಡ ಯೋಗ್ಯವೇ. ಇದು ಹೀಗೊಬ್ರು ಜಿಜ್ಞಾಸೆ ಮಾಡಿದ್ರಿಂದ ನನಗೆ ಕಂಡು ಬಂತು. ಅದನ್ನ ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.